ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಬಂದಿರೋದು ಹೈದರಾಬಾದಿಗೆ ಬಂದಮೇಲೆ ಅನ್ನಿಸ್ತು ನನಗೆ ಬೆಂಗಳೂರಿಗೂ ಹೈದರಾಬಾದ್ಗೂ ಅಷ್ಟೇನು ಡಿಫ್ರೆನ್ಸ್ ಇಲ್ಲ ಅಂತ. ಟ್ರಾಫಿಕ್ ಆಗಲಿ ಕ್ಲೈಮೇಟ್ ಆಗಲಿ ಆಲ್ಮೋಸ್ಟ್ ಸೇಮೇ ಇತ್ತು. ಸೊ ಹೈದರಾಬಾದಿಗೆ ಬಂದಮೇಲೆ ಓಲ್ಡ್ ಸಿಟಿ ಚಾರ್ಮಿನಾರ್ ನೋಡಿಲ್ಲ ಅಂದರೆ ಹೇಗೆ ಅಂದ್ಕೊಂಡು ಚಾರ್ಮಿನಾರ್ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಏನು ವಿಶೇಷತೆ ನಾನು ತೋರಿಸ್ತೀನಿ ಇವತ್ತು. ಸೊ ಈ ಚಾರ್ಮಿನಾರ್ ಕಟ್ಟಿರೋದು ಸುಲ್ತಾನರು 1591ರಲ್ಲಿ ಕಟ್ಟಿದ್ರು ಅಂತ ಹೇಳ್ತಾರೆ. ಇದೊಂದು ಸಿಟಿನ ಮೆನ್ಷನ್ ಮಾಡೋದಕ್ಕೋಸ್ಕರ ಒಂದು ಮಾಸ್ಕ್ ಕಟ್ಟಿರೋದು ಇದು. ಸೊ ಇಲ್ಲಿ ನೋಡಿದ್ರೆ ಫುಲ್ ಹೆವಿ ಕ್ರೌಡು, ತುಂಬ ಜನ ವ್ಯಾಪಾರ ಮಾಡ್ತಿರ್ತಾರೆ. ಇದೇ 4 ಪಿಲ್ಲರ್ ಹಾಕ್ಬಿಟ್ಟು ಕಟ್ಟಿರೋದು. ಸೊ ಚಾರ್ಮಿನಾರ್ ಓಲ್ಡ್ ಸಿಟಿಲಿ ಇರೋದು ಇದು. ಇಲ್ಲಿ ಬಂದು ತುಂಬ ಜನ ಫೋಟೋ ತಗೊಂಡಿರ್ತಾರೆ. ಕ್ಯಾರೆ ಅಂಗ್ರೇಜ್ ಸಲೀಂ ಬಾಯ್ ಕೋ ಬುಲಾರೆ, ಅಂಗ್ರೇಜ್ ಲೋಗ ಫೋಟೋ ಲೇರೆ. ಹೈದರಾಬಾದಿ ನವಾಬ್ ಮೂವಿ ನೋಡಿದ್ರೆ ಮಾತ್ರ ಈ ಡೈಲಾಗ್ ನಿಮಗೆ ಅರ್ಥ ಆಗುತ್ತೆ. ಚಾರ್ಮಿನಾರ್ ಹತ್ರ ಬಂದು ಬರೀ ಫೋಟೋ ತೆಗೆಸ್ಕೊಳ್ಳೋದಲ್ಲ, ಇಲ್ಲಿ ನಿಮಗೆ ಉತ್ತಮವಾದ ಮುತ್ತು ಮತ್ತೆ ಹರಳು ಅಂದ್ರೆ ಪರ್ಲ್ಸ್ಗಳು ಸಿಗ್ತಾವೆ ನಿಮಗೆ ಇಲ್ಲಿ. ಅಷ್ಟೇ ಅಲ್ಲ, ಇಲ್ಲಿ ಸೂಪರ್ ಹೋಟೆಲ್ಸ್ ಕೂಡ ಇದೆ. ಏನು ಅಂತ ಹೇಳ್ತೀನಿ ಬನ್ನಿ. ಈ ನಿಮ್ರಾ ಹೋಟ್ಲಿಗೆ ಮಾತ್ರ ವಿಸಿಟ್ ಮಾಡಿ. ಚಾರ್ಮಿನಾರ್ ಪಕ್ಕದಲ್ಲಿ ಇರೋದಿದು. ಓಲ್ಡ್ ಸಿಟಿಗೆ ಬಂದಾಗ ನೀವು ಈ ಹೋಟ್ಲ್ ವಿಸಿಟ್ ಮಾಡಬೇಕು. ತುಂಬಾ ಜನ ಇರ್ತಾರೆ. ಇಲ್ಲಿ ಚಾಯ್ ತುಂಬಾ ಫೇಮಸ್. ಅಷ್ಟೇ ಅಲ್ಲ, ಇದು ತುಂಬಾ ಹಳೆ ಹೋಟೆಲ್. ಇಲ್ಲಿ ಮಸ್ಕಾ ಬನ್ ಅಂತ ಕೊಡ್ತಾರೆ, ಮತ್ತೆ ತುಂಬಾನೇ ವೆರೈಟೀಸ್ ಇರುತ್ತೆ. ಬಟ್ ಮಸ್ಕಾ ಬನ್ ನಂಗೆ ತುಂಬಾ ಫೇವರೇಟ್ ಆಯ್ತು. ಇಲ್ಲಿ ಮಸ್ಕಾ ಬನ್ ಅಂದ್ರೆ ಬನ್ ಒಳಗಡೆ ಬೆಣ್ಣೆ ಹಾಕೊಡೋದು. ನೀವು ಬಂದ್ರೆ ಮಸ್ಕಾ ಬನ್ ತಿನ್ ನೋಡಿ ಹೇಗಿತ್ತು ಅಂತ ಹೇಳಿ. ನನಗೇನು ತುಂಬಾ ಇಷ್ಟ ಆಯ್ತು. ಚಾಯ್ ಅಂತೂ 50 ರೂಪಾಯಿ ತಗೊಂತಾರೆ, ಬಟ್ ಕೊಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ನೀವು ಹೈದರಾಬಾದಿಗೆ ಬಂದ್ರೆ ಈ ಮಸ್ಕಾ ಬನ್ ಮತ್ತೆ ಚಾಯ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮ್ರಾ ಹೋಟ್ಲ್ ಆಪೋಸಿಟ್ ಅಲ್ಲಿ ಇರೋದು ಇನ್ನೊಂದು ಜ್ಯೂಸ್ ಸೆಂಟರ್ ಮಿಲಾನ್ ಅಂತ, ಮಸ್ಟ್ ವಿಸಿಟ್ ಸ್ಪಾಟ್ ಇದು. ಇಲ್ಲಿರೋ ವೆರೈಟಿ ಜ್ಯೂಸ್, ಇಷ್ಟೊಂದು ಜನ ಕ್ರೌಡ್, ಆ ಫ್ರಿಜ್ ಗಳಲ್ಲಿ ಎಲ್ಲ ಮಾಡಿ ಜೋಡಿಸಿರ್ತಾರೆ. ಒಬ್ರು ಬಂದು ಒಂದಂತೂ ತಗೊಳ್ಳಲ್ಲ, ತಗೊಳ್ಳೋದು 5, 10 ಈ ತರನೇ ಫುಲ್ ಆರ್ಡರ್. ಜ್ಯೂಸ್ ಅಂಗಡಿ ಇಷ್ಟೊಂದು ಕ್ರೌಡ್, ಇಷ್ಟೊಂದು ವೆರೈಟಿ ನೋಡಿ ನನಗಂತೂ ಸಖತ್ ಇಷ್ಟ ಆಯ್ತು. ಅದಾದ್ಮೇಲೆ ಇಲ್ಲಿ ಬೆಸ್ಟ್ ಅಂದ್ರೆ ಸೀತಾಫಲ್ ಫ್ರೂಟ್ ಪಂಚ್ ಅಂತ. ಹೆಂಗಿರುತ್ತೆ ಅಂದ್ರೆ ಒಂದ್ಸಲಿ ವಿಸಿಟ್ ಮಾಡ್ಲೇಬೇಕು ನೀವು, ಅಷ್ಟು ಸೂಪರ್ ಆಗಿರುತ್ತೆ ಇದು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೀವು ಬಂದ್ರೆ ಇಲ್ಲಿ ಅದನ್ನೇ ಟ್ರೈ ಮಾಡಿ. ಆಮೇಲೆ ನನ್ನ ಕಮೆಂಟ್ಸ್ ಅಲ್ಲಿ ಹೇಳಿ ನೀವು ಹೇಗಿರುತ್ತೆ ಅಂತ ಹೈದರಾಬಾದ್ಗೆ ನಾನು ವಿಸಿಟ್ ಮಾಡಿದ್ರೆ. ನಿಮ್ ಫ್ರೆಂಡ್ ಏನಾದ್ರು ಹೈದರಾಬಾದ್ಗೆ ವಿಸಿಟ್ ಮಾಡ್ತಿದ್ರೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಕಳಿಸಿ. ಮತ್ತೆ ಫಾಲೋ ಲೈಕ್ ಮಾಡೋದು ಮರಿಬೇಡಿ. ಹುಡುಗರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ.